Welcome back guys. In this video we are going to learn about the Stream API. So before going to start the lecture ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ನಾನು ಏನಿಲ್ಲಿ ಒಂದು ನೋಟ್ಸ್ ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನನ್ನ ನೋಟ್ಸ್ ನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಈಗ ನಾವು ಸ್ಟ್ರೀಮ್ ಎಪಿ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸೊ ಫಸ್ಟ್ ಆಫ್ ಆಲ್ ಸ್ಟ್ರೀಮ್ ಎಪಿ ಅಂತಂದ್ರೆ ಏನಿಲ್ಲ. ಎಪಿಐ ಇಸ್ ನಥಿಂಗ್ ಬಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ಈಗ ಲೆಟ್ಸ್ ಸೇ ನೀವು ಒಂದು ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಅಂಡ್ ಏನೋ ಸರ್ಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅವಾಗ ನಿಮಗೆ ಸರ್ವರ್ ಯಾವ ತರ ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ, ನೀವು ಸರ್ಚ್ ಮಾಡ್ತಿದ್ದಂಗೆ ನಿಮ್ಗೆ ಏನೋ ಔಟ್ಪುಟ್ ಬರುತ್ತೆ ಅಲ್ವಾ. ಸೊ ಅದು ಯಾವ ತರ ಬರುತ್ತೆ ಅಂದ್ರೆ ಥ್ರೂ ಎಪಿಐ. ಸೊ ಈ ಒಂದು ಎಪಿಐ ನ ಯೂಸ್ ಮಾಡ್ಕೊಂಡು ನಾವು ಜಾವದಲ್ಲಿ ಯಾವ ತರ ನಾವು ಕೋಡ್ ನ ಬರೆಯೋದು ಮತ್ತೆ ನಾವು ಬರೆಯುವಂತ ಒಂದು ಕಾಂಪ್ಲೆಕ್ಸ್ ಕೋಡ್ ನ ಯಾವ ತರ ಈಸಿಯಾಗಿ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಾವು ಸ್ಟ್ರೀಮ್ ಎಪಿಐ ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಟು ಮೇಕ್ಸ್ ದ ಕಾಂಪ್ಲೆಕ್ಸ್ ಕೋಡ್ ಇಂಟು ಸಿಂಪ್ಲರ್ ವೇ. ಅಂತಂದ್ರೆ ಏನು ಕಾಂಪ್ಲೆಕ್ಸ್ ಕೋಡ್ಸ್ ಇರುತ್ತಲ್ವಾ ಲಿಂತಿ ಕೋಡ್ ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಯಾವ ತರ ಬರೆಯೋದು, ಲೈಕ್ ನಾವು ಆಸ್ ಲೈಕ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ನೋಡಿದ್ವಿ, ಅನಾನಿಮಸ್ ಕ್ಲಾಸ್ ನ ನೋಡಿದ್ವಿ ಅಲ್ವಾ. ಅದೇ ತರ ನಾವು ಶಾರ್ಟ್ ಫಾರ್ಮ್ಸ್ ಅಲ್ಲಿ ಯಾವ ತರ ಬರೆಯೋದು ಅಂತ ಹೇಳ್ಬಿಟ್ಟು ನೋಡೋದಕ್ಕೋಸ್ಕರ ನಾವಿಲ್ಲಿ ಸ್ಟ್ರೀಮ್ ಎಪಿಐ ನ ನಾವು ಇಟ್ಟಿರುವಂತದ್ದು. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಜಾವಾ 8 ಅಂತಂದ್ರೆ ಜಾವಾ 8 ಡಾಕ್ಯುಮೆಂಟೇಶನ್ ಇಂದ ನಾವು ಸ್ಟ್ರೀಮ್ ಎಪಿಐ ನ ಆಡ್ ಮಾಡ್ತಾರೆ ಜಾವಾದವರು. ಅಂಡ್ ಆಲ್ಸೋ ಯೂಸ್ ಟು ಪ್ರೊಸೆಸ್ ಡಾಟಾ ಫ್ರಮ್ ಕಲೆಕ್ಷನ್ಸ್ ಲೈಕ್ ಸೆಟ್, ಲಿಸ್ಟ್ ಅಂಡ್ ಅರೇಸ್. ಸೊ ಅಂತಂದ್ರೆ ನಾವು ಫಸ್ಟ್ ಆಫ್ ಆಲ್ ಈ ಸ್ಟ್ರೀಮ್ ಎಪಿಐ ನ ಏನ್ ತರ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಲಿಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, ಸೆಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂಡ್ ಆಲ್ಸೋ ಅರೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಎಲ್ಪ್ಸ್ ಟು ರೈಟ್ ಕ್ಲೀನ್ ಶಾರ್ಟ್ ಅಂಡ್ ರೀಡಬಲ್ ಕೋಡ್. ಸೊ ನಾವು ಸ್ಟ್ರೀಮ್ ಎಪಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ಹೇಳಿದಾಗ ಒಂದು ಕ್ಲೀನ್ ಕೋಡ್ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಕ್ಲೀನ್ ಇಸ್ ನಥಿಂಗ್ ಬಟ್ ನಮ್ಗೆ ಯಾವ ತರ ಎಕ್ಸ್ಟ್ರಾ ಇರಬಾರ್ದು ಅಷ್ಟೇ. ಅಂಡ್ ಶಾರ್ಟ್, ಸೊ ನಾನು ಹೇಳಿದೆ ಕಾಂಪ್ಲೆಕ್ಸ್ ಒಂದು ಪ್ರೋಗ್ರಾಮ್ಸ್ ಇರುತ್ತೆ ಅದನ್ನ ಸಿಂಪ್ಲರ್ ವೇನಲ್ಲಿ ಬರೆಯೋದಕ್ಕೋಸ್ಕರ. ಅಂಡ್ ಆಲ್ಸೋ ಕೋಡ್ ಶುಡ್ ಬಿ ರೀಡಬಲ್. ಯಾಕೆಂತಂದ್ರೆ ನಾವು ಯಾವಾಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ನ ಮಾಡ್ತೀವಿ ಅವಾಗ ಬಂದ್ಬಿಟ್ಟು ನಮ್ಮ ಕೋಡ್ ಬೇಸ್ ಲೆಂತ್ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಟ್ರೀಮ್ ಎಪಿಐ ನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ವರ್ಕ್ಸ್ ಇನ್ ಪೈಪ್ಲೈನ್ ಸ್ಟೈಲ್ ಅಂತಂದ್ರೆ ಪೈಪ್ಲೈನ್ ಇಸ್ ನಥಿಂಗ್ ಬಟ್ ಒಂದೊಂದು ಪ್ರೋಗ್ರಾಮ್ ಫ್ಲೋನ ಕೊಡುತ್ತೆ, ಸ್ಟೆಪ್ ಬೈ ಸ್ಟೆಪ್ ಫ್ಲೋ. ಸೊ ಇದನ್ನ ನಾವು ಒಂದು ಪೈಪ್ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ. ಐ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಇನ್ ಡೀಟೈಲ್, ಡೋಂಟ್ ಟೇಕ್ ಟೆನ್ಷನ್. ಸೊ ಈಗ ನಾವು ಸ್ಟ್ರೀಮ್ ಎಪಿಐ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫಸ್ಟ್ ಒಂದು ಏನಪ್ಪಾ ಅಂತಂದ್ರೆ ಲೆಸ್ ಕೋಡ್ ಕಂಪೇರ್ಡ್ ಟು ಲೂಪ್ಸ್. ಅಂದ್ಕೊಳ್ಳಿ ಈಗ ಒಂದು ಲಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಸರಿನಾ. ಸೊ ಲಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅದರೊಳಗಡೆ 5 ಎಲಿಮೆಂಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನೀವು ಅದರಲ್ಲಿ ಲೂಪ್ ಮಾಡಬೇಕು. ಸೊ ಅಂತಂದ್ರೆ ನೀವು ಅದರೊಳಗಿರುವಂತ ಎಲ್ಲ ಎಲಿಮೆಂಟ್ಸ್ ಪ್ರಿಂಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ತೀರಾ, ಫಸ್ಟ್ ಒಂದು ಲೂಪ್ ಹಾಕ್ತೀರಾ. ಲೂಪ್ ಒಳಗಡೆ ಏನ್ ಮಾಡ್ತೀರಾ, ಲೂಪ್ ಒಳಗಡೆ ಹೋಗ್ಬಿಟ್ಟು ನೀವು ಪ್ರತಿ ಒಂದು ಎಲಿಮೆಂಟ್ಸ್ ಏನ್ ಮಾಡ್ತೀರಾ, ಏನ್ ಮಾಡ್ತಾರೆ ಇಂಡೆಕ್ಸಿಂಗ್ ಪ್ರಕಾರ ನೀವೇನ್ ಮಾಡ್ತೀರಾ, ಫಸ್ಟ್ ವಿಸಿಟ್ ಮಾಡ್ತೀರಾ, ಆಮೇಲೆ ನೀವು ಅದನ್ನ ಪ್ರಿಂಟ್ ಮಾಡ್ತೀರಾ. ಅದೇ ಸ್ಟ್ರೀಮ್ ಎಪಿಐ ಯೂಸ್ ಮಾಡ್ಕೊಂಡು ನಾವು ಎಷ್ಟು ಈಸಿಯಾಗಿ ಬರೀಬಹುದು ಅಂದ್ರೆ ಜಸ್ಟ್ ಬೈ ಯೂಸಿಂಗ್ ಒಂದು ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಆಕ್ಸಿಸ್ ಥ್ರೂ ದ ಸ್ಟ್ರೀಮ್ ಎಪಿಐ ಏನಿದೆ ಅಲ್ವಾ ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಎಂಟೈರ್ ಲೂಪ್ ಒಂದು ಲಿಸ್ಟ್ ಅಲ್ಲಾದ್ರೂ ಆಗಿರ್ಬೋದು, ಸೆಟ್ಸ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ಅರೇನಲ್ ಆದ್ರೂ ಆಗಿರ್ಬೋದು ಇರುವಂತ ಎಲಿಮೆಂಟ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಜಸ್ಟ್ ಒಂದು ಸಿಂಪಲ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಆಕ್ಸೆಸ್ ಮಾಡ್ಕೋತೀವಿ. ಸೊ ಇದು ನಾನು ಯಾವ ತರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂಡ್ ಆಲ್ಸೋ ಮೋರ್ ರೀಡಬಲ್ ಅಂಡ್ ಕ್ಲೀನ್. ಇದು ಕೂಡ ಹೇಳಿದೆ ನಾನು ಆಲ್ರೆಡಿ. ಈಸಿ ಟು ಅಪ್ಲೈ ಆಪರೇಷನ್ ಲೈಕ್ ಫಿಲ್ಟರ್, ಸಾರ್ಟ್ ಅಂಡ್ ಮ್ಯಾಪ್. ಸೊ ನಾವೆಲ್ಲ ಆಪರೇಷನ್ಸ್ ನೋಡೋಣ. ಫಿಲ್ಟರ್ ಅಂದ್ರೆ ಏನು, ಯಾವ ತರ ಮಾಡೋದು, ಮ್ಯಾಪಿಂಗ್ ಯಾವ ತರ ಮಾಡೋದು, ಪ್ರತಿಯೊಂದು ಕೂಡ ಹೇಳ್ತೀನಿ. ಅಂಡ್ ಆಲ್ಸೋ ಫಂಕ್ಷನಲ್ ಸ್ಟೈಲ್ ಪ್ರೋಗ್ರಾಮಿಂಗ್, ಫೋಕಸ್ ಆನ್ ವಾಟ್ ಟು ಡು. ಸೊ ಇಟ್ ಈಸ್ ನಥಿಂಗ್ ಬಟ್ ಈಸಿ ಸ್ಟೈಲ್ ಪ್ರೋಗ್ರಾಮಿಂಗ್ ಅಷ್ಟೇ. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇನ್ಸ್ಟೆಡ್ ಆಫ್ ಎಕ್ಸ್ಪ್ಲೇನಿಂಗ್ ದ ಸ್ಟ್ರೀಮ್ ಪೈಪ್ಲೈನ್ ಐ ವಿಲ್ ರೈಟ್ ದ ಕೋಡ್ ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ದೇರ್. ಸೊ ಲೆಟ್ ಮಿ ಓಪನ್ ವಿ ಎಸ್ ಕೋಡ್ ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ಏನ್ ಮಾಡ್ತೀನಪ್ಪ ಅಂತಂದ್ರೆ ಲೆಟ್ ಮಿ ಓಪನ್ ಅನದರ್ ಫೋಲ್ಡರ್, ಒಂದು ಹೊಸ ಫೋಲ್ಡರ್ ನ ಓಪನ್ ಮಾಡೋಣ. ವೇರ್ ಇಸ್ ದಟ್ ಫೋಲ್ಡರ್, ಐ ಥಿಂಕ್ ಜಾವಾ. ಓಕೆ, ಜಾವಾ ಇದೆ, ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಹೊಸ ಫೋಲ್ಡರ್ ಓಪನ್ ಆಗಿದೆ. ಇದ್ರೊಳಗಡೆ ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ನ್ಯೂ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಫೈಲ್ ನೇಮ್ ಏನಂತ ಹೇಳ್ತೀನಿ ಅಂತಂದ್ರೆ ಸ್ಟ್ರೀಮ್ ಎಪಿಐ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಒಂದು ಫೈಲ್ ನೇಮ್ ನ ಇಡ್ತೀನಿ, ಸರಿನಾ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಫೈಲ್ ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ. ಇದ್ರೊಳಗಡೆ ಏನ್ ಮಾಡೋದ್ರೆ ಲೆಟ್ ಮಿ ಫಸ್ಟ್ ಕ್ಲೋಸ್ ದ ಪ್ರೀವಿಯಸ್ ಫೈಲ್. ಸೊ ಇಲ್ಲಿ ಕ್ಲಾಸ್ ಕೂಡ ಕ್ರಿಯೇಟ್ ಆಗಿದೆ. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಮೈನ್ ಫಂಕ್ಷನ್. ಸೊ ಮೈನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಲೆಟ್ ಮಿ ರಿಮೂವ್ ದಿಸ್ ಗೈಸ್. ಓಕೆ, ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಲಿಸ್ಟ್. ಸೊ ಲಿಸ್ಟ್ ನ ಎಂತೂ ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಇಂಟೀಜರ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇಂಟೀಜರ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀನಿ, ನಿಮಗೆ ಗೊತ್ತಿದೆ ಅಲ್ವಾ. ಸೊ ನಮ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇಸ್ ಈಕ್ವಲ್ ಟು ನಾನು ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ಇನ್ಸ್ಟೆಡ್ ಆಫ್ ಆಡಿಂಗ್ ಎಲಿಮೆಂಟ್ಸ್ ಟು ದ ಲಿಸ್ಟ್ ಅಂತಂದ್ರೆ ಲಿಸ್ಟ್ಗೆ ಎಲಿಮೆಂಟ್ಸ್ ನ ಆಡ್ ಮಾಡೋದಕ್ಕೆ ಮ್ಯಾನ್ಯಲಿ ಆಡ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗಲೂ ಕೂಡ ಮ್ಯಾನ್ಯಲ್ ಆಗಿ ಆಡ್ ಮಾಡ್ತೀನಿ. ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ಒನ್ ಫಂಕ್ಷನ್. ಯಾವ್ದಪ್ಪ ಅಂತಂದ್ರೆ ಅರೇಸ್ ಡಾಟ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ, ಸರಿನಾ. ಅರೇಸ್ ಡಾಟ್ ಇಲ್ಲೇನ್ ಮಾಡ್ತೀನಿ ಅಂತಾರೆ ಆಸ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಕಾಣ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ಸೊ ಇಲ್ಲೇನ್ ಮಾಡೋಣಪ್ಪ ಅಂತಂದ್ರೆ ಲೆಟ್ ಮಿ ಪುಟ್ ಸೆಮಿಕೋಲನ್ ಅಂಡ್ ಇಲ್ಲೇನ್ ಮಾಡೋಣಪ್ಪ ಅಂದ್ರೆ ಎಲಿಮೆಂಟ್ಸ್ ನ ಆಡ್ ಮಾಡೋಣ. ಯಾವ ತರ ಎಲಿಮೆಂಟ್ಸ್ ನ ಆಡ್ ಮಾಡ್ತೀವಿ, ಸಿಂಪ್ಲಿ ಪುಟ್ ಎಲಿಮೆಂಟ್ಸ್ ವಿಚ್ ಆರ್ ದ ಎಲಿಮೆಂಟ್ಸ್ ಯು ಹ್ಯಾವ್ ಟು ಇನ್ಸರ್ಟ್ 3 4 5 6. ಲೆಟ್ಸ್ ನಾ ಇಲ್ಲಿ 6 ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಓಕೆ, ಐ ಹ್ಯಾವ್ ಟು ರಿಮೂವ್ ದಿಸ್
ಕಾಮ ಈಗ ರಿಮೂವ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಲಿಸ್ಟ್ ಕೆಳಗಡೆ ಅಂಡರ್ಲೈನ್ ಬರ್ತಾ ಇದೆ ಅಂತಂದ್ರೆ ರೆಡ್ ಕಲರ್ ಅಂಡರ್ಲೈನ್ ಬರ್ತಿದೆ. ಯಾಕೆ ಅಂತಂದ್ರೆ ವಿ ಡಿಡಂಟ್ ಇಂಪೋರ್ಟೆಡ್ ಲಿಸ್ಟ್. ಸೊ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಲಿಸ್ಟ್ ಅಂತ ಏನಿದೆ ನಾನು ಅದನ್ನ ಏನು ಮಾಡ್ತೀನಿ ಅಂತಂದ್ರೆ ಓಕೆ ಲಿಸ್ಟ್ ಅಂತ ಏನಿದೆ ಅದನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಇಂಪೋರ್ಟ್ ಮಾಡ್ಕೋತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಎರರ್ ಬಂದ್ಬಿಟ್ಟು ಹೋಗಿದೆ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಯೂಸ್ ದ ಫಂಕ್ಷನ್ ಕಾಲ್ಡ್ ಆಸ್ ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ ನಾನು ಯೂಸ್ ಮಾಡ್ತೀನಿ. ಸೊ ಇದು ಯಾವ ತರ ಯೂಸ್ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಡಾಟ್ ಆಪರೇಷನ್ ಯೂಸ್ ಮಾಡ್ತೀವಿ. ಯಾವ್ದಪ್ಪ ಅಂದ್ರೆ ನಮ್ ಡಾಟ್ ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ. ಸರಿ, ನಮ್ ಡಾಟ್ ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ಇಟ್ ಅಂಡ್ ಐ ವಿಲ್ ಶೋ ಯು ಗೈಸ್. ಸರಿನಾ? ಸೊ ಇಲ್ಲೇನು ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಲೆಟ್ ಮೀ ಫಸ್ಟ್ ಆಫ್ ಆಲ್ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್. ಇದನ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಡಿ. ಇದ್ರೊಳಗಡೆ ಏನಿದೆ ಅಲ್ವಾ ಎಲಿಮೆಂಟ್ಸ್ ನಾನು ಪ್ರಿಂಟ್ ಮಾಡಬೇಕು. ಸೊ ನಾನು ಯಾವ ತರ ಪ್ರಿಂಟ್ ಮಾಡ್ತೀನಿ ಅಂದ್ರೆ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಒಂದು ಫಾರ್ ಲೂಪ್ನ ಹಾಕ್ತೀವಿ. ಫಾರ್ ಲೂಪ್ನ ಹಾಕ್ಬಿಟ್ಟು ಹೇಗೆ ಮಾಡ್ತೀವಿ, ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ವಿಸಿಟ್ ಮಾಡ್ತೀವಿ, ಆಮೇಲೆ ಪ್ರಿಂಟ್ ಮಾಡ್ತೀವಿ. ಅದೇ ನಾವು ಯಾವಾಗ ಸ್ಟ್ರೀಮ್ API ನ ಯೂಸ್ ಮಾಡ್ತೀವಿ ಅವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಡಾಟ್ ಕಾಣ್ತಿದೆ ಅಲ್ವಾ, NP ಡಾಟ್ ಸ್ಟ್ರೀಮ್ ಅಂತ ಏನಿದೆ ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀನಿ, ಕೆಳಗಡೆ ಒಂದು ಡಾಟ್ ಇದೆ, ನೆಕ್ಸ್ಟ್ ಇಲ್ಲೊಂದು ಫಾರ್ ಈಚ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ ಗೈಸ್. ಇಟ್ ಈಸ್ ಇನ್ಬಿಲ್ಟ್ ಫಂಕ್ಷನ್ ಇನ್ ಸ್ಟ್ರೀಮ್. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಾರ್ ಈಚ್ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಆಮೇಲೆ ನಾನು ಏನು ಮಾಡ್ತೀನಿ ಅಂತಾರೆ ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಸೊ ಇದಕ್ಕೋಸ್ಕರ ಏನು ಮಾಡ್ತೀನಿ ಅಂದ್ರೆ ಒಂದು ವೇರಿಯೇಬಲ್ನ ಡಿಫೈನ್ ಮಾಡ್ಕೋತೀನಿ. ಲೆಟ್ ಮೀ ರಿಮೂವ್ ದಿಸ್ ಗೈಸ್. ಓಕೆ, ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಒಂದು ವೇರಿಯೇಬಲ್ನ ಡಿಫೈನ್ ಮಾಡ್ಕೋತೀನಿ. ಆ ವೇರಿಯೇಬಲ್ನ ಡಿಫೈನ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್. ಏನ ಪ್ರಿಂಟ್ ಮಾಡೋಣಪ್ಪ ಅಂತಂದ್ರೆ ಎನ್ನ ಪ್ರಿಂಟ್ ಮಾಡೋಣ. ಸರಿನಾ? ಸೊ ಲೆಟ್ ಮೀ ರಿಮೂವ್ ದಿಸ್ ಸೆಮಿಕೋಲನ್. ಸೊ ಈಗ ನೀನು ನಮಗೆ ಕೋಡ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಇಫ್ ಐ ರನ್ ದಿಸ್ ಕೋಡ್, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೆಟ್ ಮೀ ರಿಮೂವ್ ಇಟ್ ಅಂಡ್ ಇಲ್ಲೂ ಕೂಡ ಏನ್ ಮಾಡೋಣ ಅಂತಂದ್ರೆ ಓಕೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊದೇನೆ ಗೈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ 1 2 3 4 5 6 ಅಂತ ಹೇಳ್ಬಿಟ್ಟು ನಮಗೆ ಪ್ರಿಂಟ್ ಆಗಿದೆ ಗೈಸ್. ಸೊ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನಾವು ಯಾವ ತರ ಒಂದು ಲೂಪ್ ನ ಯೂಸ್, ಯಾವ ತರ ನಾವು ಒಂದು ಸ್ಟ್ರೀಮ್ API ನ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಒಂದು ಲೂಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಂದ್ಕೊಳ್ಳಿ ಈಗ ನಾನು ಇದರಲ್ಲಿ ಇವರ ಈವನ್ ನಂಬರ್ಸ್ ನ ಮಾತ್ರ ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ಫಿಲ್ಟರ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ ಗೈಸ್. ಓಕೆನಾ? ಫಿಲ್ಟರ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ, ಅದನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ಇಟ್. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಗೊತ್ತಿದೆ. ಸೊ ನಾವು ಈವನ್ ನಂಬರ್ಸ್ ನ ಪ್ರಿಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಫಂಕ್ಷನ್ ಯಾವುದು, ಲಾಜಿಕ್ ಯಾವುದು, n% ಬಂದ್ಬಿಟ್ಟು ನಮಗೆ ಇಸ್ n ಬರಬೇಕು, 0 ಬರಬೇಕು ಅಲ್ವಾ. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪುಟ್ ಸೆಮಿಕೋಲನ್ ಹಾಕೋಣ. ಅಂಡ್ ಇಲ್ಲಿ ಏನೊಂದು ಫಾರ್ ಈಚ್ ಲೂಪ್ ಇತ್ತಲ್ವಾ ಅದನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಾಪಿ ದೀಸ್. ಇದೇನಿತ್ತು ಈ ಫಾರ್ ಈಚ್ ಫಂಕ್ಷನ್ ಏನಿತ್ತು ಅದನ್ನ ಕಾಪಿ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದ್ರೆ ಕೆಳಗಡೆ ನಾನು ಪೇಸ್ಟ್ ಮಾಡ್ತೀನಿ. ಡಾಟ್ ಇದೆ ಅಂಡ್ ಐ ನೀಡ್ ಟು ರಿಮೂವ್ ಇಯರ್. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸಿ. ಸೊ ನೀವು ನೋಡ್ತಾ ಇರ್ಬೋದು ನಾವೇನಾದ್ರೂ ನೆಕ್ಸ್ಟ್ ಲೈನ್ ಬರೀತೀವಿ ಅಂತಂದ್ರೆ ಇಲ್ಲಿ ನಾವು ಸೆಮಿಕೋಲನ್ ಹಾಕೋಂಗಿಲ್ಲ. ಸೊ ಸೆಮಿಕೋಲನ್ ಹಾಕಿದೀವಿ ಅಂದ್ರೆ ಅದರ ಅರ್ಥ NP ಡಾಟ್ ಸ್ಟ್ರೀಮ್ ಏನಿದೆ ಅದು ಬಂದ್ಬಿಟ್ಟು ಎಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲಿ ಸೆಮಿಕೋಲನ್ ಹಾಕ್ತೀವಿ ಅಲ್ಲಿ ಬಂದ್ಬಿಟ್ಟು ನಮಗೆ NP ಡಾಟ್ ಸ್ಟ್ರೀಮ್ ಏನಿದೆ ಕಾಲ್ ಮಾಡಿರುವಂತ ಮೆಥಡ್ ಎಂಡ್ ಆಗುತ್ತೆ. ಸೊ ಇಫ್ ಐ ಪುಟ್ ಸೆಮಿಕೋಲನ್ ಇಯರ್, ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಎರರ್ ಬರುತ್ತೆ. ಯಾಕೆ ಅಂತಂದ್ರೆ ನೀವು ಇಲ್ಲಿ ರೆಡ್ ಕಲರ್ ಇಂಡಿಕೇಶನ್ ತೋರಿಸ್ತಿದೆ, ಸಿಂಟ್ಯಾಕ್ಸ್ ಎರರ್ ಆನ್ ಟೋಕನ್ ಡಾಟ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ವಿ ಶುಡ್ ನಾಟ್ ಪುಟ್ ಸೆಮಿಕೋಲನ್ ಇಯರ್ ಅಷ್ಟೇ. ಸೊ ಇಫ್ ಐ ರನ್ ದಿಸ್ ಕೋಡ್ ಯು ಕ್ಯಾನ್ ಸಿ ಇಯರ್ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಏನು ಬಂದಿದೆ, ನಾನು ಸ್ವಲ್ಪ ಝೂಮ್ ಆಗಿ ತೋರಿಸೋದಾದ್ರೆ ನೀವು ನೋಡ್ತಾ ಇರ್ಬೋದು 246 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗಾಯ್ಸ್. ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ ಆಡ್ ನಂಬರ್ ಪ್ರಿಂಟ್ ಮಾಡೋಣ. ಸೊ ಆಡ್ ನಂಬರ್ ಯಾವ ತರ ಪ್ರಿಂಟ್ ಮಾಡೋಣ ಅಂದ್ರೆ ಇಸ್ ನಾಟ್ ಈಕ್ವಲ್ ಟು 0 ಅಷ್ಟೇ. ನಾಟ್ ಈಕ್ವಲ್ ಟು 0 ಕೊಟ್ಬಿಟ್ಟು ನಾನು ಏನಾದ್ರು ರನ್ ಮಾಡಿದೆ ಅಂತಂದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ 135 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗಾಯ್ಸ್. ಸೊ ಈ ತರ ನಾವು ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಸರಿನಾ? ಈಗ ನಿಮ್ಗೆ ನಾವು ಫಿಲ್ಟರ್ ಫಂಕ್ಷನ್ ಯಾವ ತರ ಯೂಸ್ ಮಾಡ್ತೀವಿ ಮತ್ತೆ ಇನ್ನೊಂದು ಫಾರ್ ಈಚ್ ಫಂಕ್ಷನ್ ಏನಂತ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ನಾನು ಏನು ಮಾಡ್ತೀನಿ ಅಂದ್ರೆ ಲೆಟ್ ಮಿ ಶೋ ಯು ಗೈಸ್ ವಿತ್ ದ ಹೆಲ್ಪ್ ಆಫ್ ಸ್ಟ್ರಿಂಗ್. ಸೊ ಒಂದು ಲಿಸ್ಟ್ ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ಬಿಟ್ಟು ಏನು ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಶೋ ಇಟ್. ಸರಿನಾ? ಸೊ ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತೀನಿ. ಸ್ಟ್ರಿಂಗ್ ಓಕೆ ಲೆಟ್ ಮಿ ಪ್ರೆಸ್ ಟ್ಯಾಬ್. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಇಫ್ ಐ ರೆಡ್ಯೂಸ್ ದ ಸೈಜ್, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನ್ ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿ ಸ್ಟ್ರಿಂಗ್ ಅಲ್ವಾ. ಸೊ ಲೆಟ್ ಮಿ ರಿಮೂವ್ ದಿಸ್. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಟ್ರಿಂಗ್ ಒಂದು ಏನ್ ಮಾಡಿದೀವಿ, ಒಂದು ಸ್ಟ್ರಿಂಗ್ ಲಿಸ್ಟ್ ನ ಕ್ರಿಯೇಟ್ ಮಾಡಿದೀವಿ. ಕ್ರಿಯೇಟ್ ಮಾಡ್ಬಿಟ್ಟು ಏನ್ ಮಾಡಿದೀವಿ ಅಂತಂದ್ರೆ ಕೆಲವೊಂದು ನೇಮ್ಸ್ ನ ಆಡ್ ಮಾಡಿದೀವಿ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಲೆಟ್ ಮಿ ಯೂಸ್ ನೇಮ್ಸ್ ಡಾಟ್ ಏನಿದೆ ಅಲ್ವಾ, ನೇಮ್ಸ್ ಡಾಟ್ ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ಏನೊಂದು ಮೆಥಡ್ ಇದೆ ಅದನ್ನ ಯೂಸ್ ಮಾಡ್ತೀನಿ. ಸೊ ಅಂದ್ಕೊಡಿ ಈಗ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿರುವಂತ ಎಲ್ಲ ಒಂದು ಏನು ನೇಮ್ಸ್ ಇದೆ ಅಲ್ವಾ ಅವು ಎಲ್ಲವೂ ಕೂಡ ಏನ್ ಮಾಡ್ಬೇಕಂದ್ರೆ ಅಪ್ಪರ್ ಕೇಸಲ್ಲಿ ಬರೀಬೇಕು. ಸೊ ಅಪ್ಪರ್ ಕೇಸಲ್ಲಿ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡಿದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಪ್ರತಿಯೊಂದನ್ನು ಬರೀಬೇಕಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಅಂತ ಟೈಮಲ್ಲಿ ಯೂಸ್ ಮಾಡುವಂತ ಫಂಕ್ಷನ್ ಯಾವ್ದಪ್ಪ ಅಂತಂದ್ರೆ ಈ ತರದ ಆಪರೇಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋ ಫಂಕ್ಷನ್ ಯಾವ್ದಪ್ಪ ಅಂದ್ರೆ ದರ್ ಇಸ್ ಎ ಫಂಕ್ಷನ್ ಕಾಲ್ಡ್ ಆಸ್ ಮ್ಯಾಪ್. ಮ್ಯಾಪ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ ಗೈಸ್. ಸೊ ಇದನ್ನ ನಾವೇಂತಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸೊ ನೀವು ನೋಡ್ತಾ ಇರ್ಬೋದು ನೇಮ್ಸ್ ಏನಿದೆ. ಸೊ ಲೆಟ್ ಮೀ ನೇಮ್ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೀನಿ ಗೈಸ್. ಸೊ ಕ್ರಿಯೇಟ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನೇಮ್ ಡಾಟ್ ಅಪ್ಪರ್ ಕೇಸ್ ಅಂತ ಹೇಳ್ಬಿಟ್ಟು
ನೇಮ್ ಡಾಟ್ ಟು ಅಪ್ಪರ್ ಕೇಸ್ ಅಂತ ಏನಿದೆ ಅಲ್ವಾ ಅದನ್ನು ನಾನು ಯೂಸ್ ಮಾಡ್ತೀನಿ ಗೈಸ್. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ದಿಸ್ ಡಾಟ್ ಫಾರ್ ಲೂಪ್ ಏನಿದೆ ಅಲ್ವಾ ಅದನ್ನ ನಾನು ಏನು ಮಾಡ್ತೀನಿ ಅಂತಂದರೆ ಫಾರ್ ಈಚ್ ಲೂಪ್ನ ಯೂಸ್ ಮಾಡ್ತೀನಿ. ಸೊ ಇದ್ರೊಳಗಡೆ ಏನು ಮಾಡ್ತೀನಿ ಅಂತಂದರೆ ಎನ್ನ ಬರೀತೀನಿ. ಎನ್ನ ಬರೆದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್. ಸೊ ಇಟ್ ಇಸ್ ಔಟ್ ಅಲ್ವಾ. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಎನ್ನ ಪ್ರಿಂಟ್ ಮಾಡ್ತೀನಿ ಗೈಸ್. ಸೊ ನಿಮಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಐ ವಿಲ್ ರನ್ ದಿಸ್ ಕೋಡ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಯು ಗೈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಫ್ ಐ ಝೂಮ್ ಇನ್ ದಿಸ್ ಯು ಕ್ಯಾನ್ ಸಿ ಹಿಯರ್ ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಅಲೈಸ್, ಬಾಬ್, ಚಾರ್ಲಿ, ಡೇವಿಡ್ ಆ್ಯಂಡ್ ಇವಾ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಕ್ಯಾಪಿಟಲ್ ಅಲ್ಲಿ ಪ್ರಿಂಟ್ ಆಗಿದೆ ಅಂತಂದ್ರೆ ಅಪ್ಪರ್ ಕೇಸಲ್ಲಿ ಪ್ರಿಂಟ್ ಆಗಿದೆ. ಯಾಕೆ ಅಂತಂದ್ರೆ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಕೋಡ್. ಸೊ ನಾವಿಲ್ಲಿ ಫಸ್ಟ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಲಿಸ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ನೇಮ್ಸ್ ಡಾಟ್ ಸ್ಟ್ರೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರೀಮ್ API ನ ಯೂಸ್ ಮಾಡಿದೀವಿ. ಅಂತಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ಸ್ಟ್ರೀಮ್ ಒಂದು ಮೆಥಡ್ ಏನಿದೆ ಅದನ್ನ ಯೂಸ್ ಮಾಡಿದೀವಿ. ಸೊ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಯೂಸ್ ದ ಡಾಟ್ ಮ್ಯಾಪ್ ಏನಿದೆ ಆ ಮೆಥಡ್ ನ ಯೂಸ್ ಮಾಡಿದೀನಿ. ಆಮೇಲೆ ಡಾಟ್ ಮ್ಯಾಪ್ ಮೆಥಡ್ ಕೂಡ ಏನ್ ಮಾಡಿದೀನಿ ಅಂದ್ರೆ ಒಂದು ಹೊಸ ವೇರಿಯಬಲ್ ನ ಕ್ರಿಯೇಟ್ ಮಾಡಿದೀನಿ ನೇಮ್ ಅಂತ. ಸೊ ನೇಮ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ನೀವು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಸ್ಟ್ರಿಂಗ್ ಅಲ್ಲಿ ಒಂದು ಮೆಥಡ್ ಇದೆ ಡಾಟ್ ಟು ಅಪ್ಪರ್ ಕೇಸ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ ಅಥವಾ ಮೆಥಡ್ ಇದೆ. ಸೊ ಈ ಮೆಥಡ್ ಕೆಲಸ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಸ್ಟ್ರಿಂಗ್ ತಗೊಳ್ಳಿ ಅದರೊಳಗಿರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಅದು ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡುತ್ತೆ. ಸರಿನಾ? ಸೊ ಅಂತಂದ್ರೆ ನಾವು ಈ ಮೆಥಡ್ ಯೂಸ್ ಮಾಡ್ಕೊಂಡು ಏನ್ ಮಾಡಿದೀವಿ ಅಂತಂದ್ರೆ ಇದ್ರೊಳಗಿರುವಂತ ಎಲ್ಲಾ ನೇಮ್ಸ್ ಕೂಡ ನಾವೇನ್ ಮಾಡಿದೀವಿ ಅಂದ್ರೆ ಅಪ್ಪರ್ ಕೇಸ್ ಅನ್ನು ಕನ್ವರ್ಟ್ ಮಾಡಿದೀವಿ. ಅಂಡ್ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಆ ಒಂದು ಏನ್ ಲಿಸ್ಟ್ ಇದೆ ಅದನ್ನ ನಾವೇನ್ ಮಾಡಿದೀವಿ ಅಂದ್ರೆ ಲೂಪ್ ಮಾಡ್ಬಿಟ್ಟು ಪ್ರಿಂಟ್ ಮಾಡಿದೀವಿ ಗೈಸ್. ಸೊ ಈ ತರ ನಾವು ಇಲ್ಲಿ ಸ್ಟ್ರಿಂಗ್ಸ್ ನ ಅಪ್ಪರ್ ಕೇಸ್ ಗೆ ಕನ್ವರ್ಟ್ ಮಾಡಿದ್ವಿ. ಒಂದ್ ವೇಳೆ ನೀವೇನಾದ್ರೂ ಲೋಯರ್ ಕೇಸ್ ಕನ್ವರ್ಟ್ ಮಾಡ್ಬೇಕಂತ ಏನಾದ್ರು ಇದ್ರೆ ಜಸ್ಟ್ ಯೂಸ್ ದ ಲೋಯರ್ ಕೇಸ್ ಫಂಕ್ಷನ್. ಸರಿನಾ? ಇಫ್ ಐ ಯೂಸ್ ಲೋಯರ್ ಕೇಸ್ ಅಂಡ್ ಇಫ್ ಐ ರನ್ ದಿಸ್ ಕೋಡ್, ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಲೋಯರ್ ಕೇಸ್ ಅಲ್ಲಿ ಪ್ರಿಂಟ್ ಆಗಿದೆ ಗೈಸ್. ಸೊ ಈಗ ನಿಮಗೆ ಸ್ಟ್ರೀಮ್ API ನ ಯಾವ ತರ ಯೂಸ್ ಮಾಡೋದು ಅಂತ ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಇಫ್ ಐ ಗೋ ಟು ನೋಟ್ಸ್ ಒಂದು ಪೈಪ್ ಲೈನ್ ನ ಕೊಟ್ಟಿದ್ದಾರೆ, ಸ್ಟ್ರೀಮ್ ಪೈಪ್ಲೈನ್. ಸೊ ಸ್ಟ್ರೀಮ್ ಪೈಪ್ಲೈನ್ ಏನಪ್ಪಾ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ನಾವು ಡಾಟಾನ ಎಲ್ಲಿಂದ ತಗೋತೀವಿ ಅಂತಂದ್ರೆ ನಾವು ಡಾಟಾನ ಎಲ್ಲಿಂದ ತಗೋತೀವಿ ಅಂದ್ರೆ ನಾವು ಯಾವ್ದಾದ್ರ ಮೇಲೆ ಆಪರೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಇಂಡೈರೆಕ್ಟ್ ಆಗಿ. ಸೊ ನಾವು ಲಿಸ್ಟ್ ಮೇಲೆ ಆಪರೇಷನ್ ಮಾಡ್ಬೋದು, ಸೆಟ್ ಮೇಲೆ ಆಪರೇಷನ್ ಮಾಡ್ಬೋದು, ಅರೇನಲ್ ಮೇಲೆ ಆಪರೇಷನ್ ಮಾಡ್ಬೋದು ಅಂಡ್ ಆಲ್ಸೋ ಫೈಲ್ ಮೇಲೆ ಕೂಡ ಆಪರೇಷನ್ ಮಾಡ್ಬೋದು. ಅಂಡ್ ಇಲ್ಲಿ ಇಂಟರ್ಮೀಡಿಯೇಟ್ ಆಪರೇಷನ್ ನಾವು ಯಾವ ತರ ಆಪರೇಷನ್ ಇಂಟರ್ಮೀಡಿಯೇಟ್ ಮಧ್ಯದಲ್ಲಿ ನಾವೇನಾದ್ರು ಚೇಂಜ್ ಮಾಡ್ಬೇಕಾ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಫಿಲ್ಟರ್ ಯೂಸ್ ಮಾಡ್ತೀವಿ. ಯಾಕೆ ತೋರಿಸ್ತಲ್ವಾ ಈವನ್ ಆಡ್ ಪ್ರಿಂಟ್ ಮಾಡೋದಕ್ಕೋಸ್ಕರ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಲೆಟ್ಸ್ ಸೇ ಇಫ್ ಯು ವಾಂಟ್ ಟು ಈಗ ನಾನು ಮ್ಯಾಪ್ ಫಂಕ್ಷನ್ ತೋರಿಸ್ತೇವೆ ನಾನು ಟ್ರಾನ್ಸ್ಫಾರ್ಮ್ ಈಚ್ ಎಲಿಮೆಂಟ್ ಯಾವ್ದಾದ್ರು ಎಲಿಮೆಂಟ್ ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಬೇಕಂತಂದ್ರೆ ವೆದರ್ ಇಟ್ ಮೇ ಬಿ ಲೋಯರ್ ಕೇಸ್ ಅಪ್ಪರ್ ಕೇಸ್ ಏನಾದ್ರೂ ಆಗಿರ್ಬೋದು, ನೀವೇನಾದ್ರೂ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಅಂತ ಟೈಮಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಈ ಮ್ಯಾಪ್ ಫಂಕ್ಷನ್ ಯೂಸ್ ಮಾಡ್ತೀರಾ. ಅಂಡ್ ಆಲ್ಸೋ ಸಾರ್ಟೆಡ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀರಾ ಅಂದ್ರೆ ಟು ಸಾರ್ಟ್ ದ ಎಲಿಮೆಂಟ್ಸ್. ಸೊ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಾರ್ಟೆಡ್ ಫಂಕ್ಷನ್ ಏನಿದೆ ಅಲ್ಲೋದು ಇದನ್ನ ನೀವೇ ಟ್ರೈ ಮಾಡಬೇಕು. ಇದನ್ನ ನೀವು ಟ್ರೈ ಮಾಡ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ನ ತಿಳಿಸಿ. ಸೊ ನಿಮಗೆ ಬಂತೋ ಇಲ್ಲ ಆನ್ಸರ್ ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ಗೈಸ್. ಓಕೆ. ಅಂಡ್ ಆಲ್ಸೋ ಟರ್ಮಿನಲ್ ಆಪರೇಷನ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಸ್ ಯೂಶುವಲ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರಿಂಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್. ಅಂಡ್ ಆಲ್ಸೋ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತೀವಿ. ಅಂಡ್ ಆಲ್ಸೋ ಇದನ್ನ ಕಲೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಈ ತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸ್ಟ್ರೀಮ್ API ನ ಯೂಸ್ ಮಾಡ್ತೀವಿ ಗೈಸ್. ದಿಸ್ ಈಸ್ ಆಲ್ ಅಬೌಟ್ ಸ್ಟ್ರೀಮ್ API ಅಂಡ್ ಆಲ್ಸೋ ಸ್ಟ್ರೀಮ್ ಪೈಪ್ಲೈನ್. ಅಂಡ್ ನೀವು ನೋಡ್ತಾ ಇರ್ಬೋದು ನಾನು ಕೆಲವೊಂದು ಜಾಸ್ತಿ ಯೂಸ್ ಮಾಡುವಂತ ಮೆಥಡ್ಸ್ ಕೂಡ ಮೆನ್ಷನ್ ಮಾಡಿದೀವಿ. ಯಾವ್ಯಾವಪ್ಪ ಅಂತಂದ್ರೆ ಸ್ಟ್ರೀಮ್, ಫಾರ್ ಈಚ್, ಫಿಲ್ಟರ್, ಮ್ಯಾಪ್, ಸಾರ್ಟೆಡ್. ದೀಸ್ ಆರ್ ದ ಸಮ್ ಮೋಸ್ಟ್ ಯೂಸ್ಡ್ ಮೆಥಡ್ಸ್ ಅಷ್ಟೇ ಇನ್ನು ಸ್ಟ್ರೀಮ್ API ನಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಅಂಡ್ ಐ ವಾಂಟ್ ಟು ಮೆನ್ಷನ್ ಒನ್ ಮೋರ್ ಥಿಂಗ್. ದಿಸ್ ಈಸ್ ದ ಲಾಸ್ಟ್ ವಿಡಿಯೋ ಆಫ್ ಅವರ್ ಜಾವಾ ಕೋರ್ಸ್. ಸೊ ನಮ್ಮ ಜಾವಾ ಕೋರ್ಸ್ ಏನಿದೆ ಅದ್ರೊಳಗಿರುವಂತ ಒಂದು ಲಾಸ್ಟ್ ವಿಡಿಯೋ ಗೈಸ್, ಇದೆ ಲಾಸ್ಟ್ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಐ ವಾಂಟ್ ಟು ಥ್ಯಾಂಕ್ ಯು ಆಲ್ ಫಾರ್ ಸಪೋರ್ಟಿಂಗ್ ಮೀ ಟಿಲ್ ದ ಕಂಪ್ಲೀಷನ್ ಆಫ್ ಮೈ ಕೋರ್ಸ್. ನಾನೇನೊಂದು ಕೋರ್ಸ್ ಹಾಕಿದ್ದೀನಿ ಅಲ್ವಾ ಜಾವಾದಲ್ಲಿ, ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಗೈಸ್. ಇಷ್ಟೇ ಗೈಸ್, ನಾನು ಬೇರೆ ಏನು ವಿಡಿಯೋ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಮ್ಮ ಜಾವಾ ಕೋರ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಕೆಲವೊಂದು ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡೋದ್ರ ಮುಖಾಂತರ ನಾವು ನಮ್ಮ ಕೆಲವೊಂದು ಕಾನ್ಸೆಪ್ಟ್ಸ್ ನ ನ ಯಾವ ತರ ರಿಯಲ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡೋದು ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದು ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ನ ಬೆಳೆಸ್ಕೊಳ್ಳೋಣ ಗೈಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.